सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಜೂನ್ ತಿಂಗಳ ಮೀನ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಮೀನ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ದರೆ ಈ ತಿಂಗಳು ನಿಮಗೆ ಮಿಶ್ರ ಫಲ ಅನ್ನೋದು ನೀಡುತ್ತದೆ. ಧನ ಆದಾಯಕ್ಕೆ ಒಂದು ಕೊರತೆ ಅನ್ನೋದು ಇರೋದಿಲ್ಲ. ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಧನ ಲಾಭ ಆಗುತ್ತದೆ. ಆದರೆ ರಾಶಿಯ ಒಂದು ಪ್ರಭಾವದಲ್ಲಿ ಶನಿ ಇರೋದರಿಂದ, ಖರ್ಚಿನ ಮನೆಯಲ್ಲಿ ಒಂದು ಶನಿಯ ಪ್ರಭಾವ ಇರೋದರಿಂದ ಕೈಗೆ ಬಂದ ಹಣ ಆಶ್ಚರ್ಯಕರವಾಗಿ ಖರ್ಚಾಗಿ ಹೋಗುತ್ತದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದಲ್ಲಿ ನೋಡೋ ಹಾಗಿದ್ದರೆ ಯಾರೆಲ್ಲ ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರೋರಿಗೆ ಉತ್ತಮವಾದ ಪ್ರತಿಫಲವಿದೆ. ಇನ್ನು ಕಚೇರಿಯ ವಿಚಾರದಲ್ಲಿ ನಿಮಗೆ ಸಡೆಸಾತಿ ಇರೋದರಿಂದ ಕಚೇರಿಯಲ್ಲಿ ನಿಮಗೆ ಒತ್ತಡ ಅನ್ನೋದು ಹೆಚ್ಚಾಗುತ್ತದೆ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಇರುವಂತಹ ಮೀನರಾಶಿಯವರಿಗೆ ಇನ್ನು ಹೊಸ ಹೂಡಿಕೆಯನ್ನು ಮಾಡುವಂತಹ ವಿಚಾರವಿದ್ದರೆ ಅಥವಾ ಪಾಲುದಾರಿಕೆಯ ಒಂದು ಹೂಡಿಕೆಯ ವಿಚಾರವಿದ್ದರೆ, ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸಂದರ್ಭದಲ್ಲಿ ಇರುವಂಥದ್ದು ವಿಚಾರ ಇದ್ದರೆ ಕಾನೂನು ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಯಾರೆಲ್ಲ ಹಾಲಿನ ವ್ಯಾಪಾರ, ಯಾರೆಲ್ಲ ದಿನಸಿ ಹಾಲು ಅಥವಾ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದರೆ ಅವರಿಗೆ ಉತ್ತಮವಾದ ವಿಚಾರವಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ ಏರಿಳಿತಗಳು ಕಂಡುಬರುತ್ತಾ ಇದೆ. ನಿಮ್ಮ ಅತ್ಯಂತ ಭಾವುಕತೆಯಿಂದ ನಿಮ್ಮ ಸಂಗಾತಿಯು ಸ್ವಲ್ಪ ಬೇಸರ ತರಿಸ್ಬೋದು. ಪರಸ್ಪರ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಇನ್ನು ವಿವಾಹಿತರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಂಡುಬಂದರೂ ಸಹ ಸಂಗಾತಿಯ ಜೊತೆಗೆ ಪೂರ್ಣ ಪ್ರಮಾಣದ ಒಂದು ಬೆಂಬಲ ಅನ್ನೋದು ಸಿಗುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡಿದಾಗ ಮನೆಯಲ್ಲಿ ಶಾಂತಿ ಇರುತ್ತದೆ. ಹಿರಿಯರ ಹಾಗೂ ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಹಲವು ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುತ್ತದೆ. ನಿಮ್ಮ ಕುಟುಂಬದಲ್ಲಿ ಧಾರ್ಮಿಕ ಕೆಲಸಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಮೀನರಾಶಿಯವರು ನಿರ್ಲಕ್ಷಿಸುವಂತಹ ಅಗತ್ಯವಿಲ್ಲ. ಸಡೆಸಾತಿ ಇರೋದರಿಂದ ಮಾನಸಿಕವಾಗಿ ಕಾಲ್ನೋವು ಕಾಣಿಸುವಂಥ ಸಾಧ್ಯತೆ ಇದೆ. ಪ್ರತಿದಿನ ವ್ಯಾಯಾಮ ಮಾಡಿ, ಧ್ಯಾನವನ್ನು ಮಾಡಿ, ಸೂಕ್ತ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಮೀನರಾಶಿಯವರು ಶಿವನ ಆರಾಧನೆ ಮಾಡೋದರಿಂದ ಅತ್ಯಂತ ಶ್ರೇಷ್ಠ. ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗಿ ಭೇಟಿ ನೀಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ. ಶನಿವಾರದಂದು ಆಂಜನೇಯ ಸ್ವಾಮಿಗೆ ವಿಡದೆಲೆ ಆಹಾರವನ್ನು ಅರ್ಪಿಸಿ. ಮೀನರಾಶಿಯವರಿಗೆ ಅದೃಷ್ಟ ತರುವಂತಹ ಒಂದು ಬಣ್ಣ ಹಳದಿ ಹಾಗೂ ಕೇಸರಿ. ನೋಡಿದಿರಲ್ಲ ವೀಕ್ಷಕರೇ, ದೈವ ಭಕ್ತಿ ಮತ್ತು ತಾಳ್ಮೆ ಹಾಗೂ ಸಕಾರಾತ್ಮಕ ಚಿಂತನೆಯಿಂದ ಮುನ್ನಡೆದರೆ ಜೀವನದಲ್ಲಿ ನಿಮಗೆ ಅತ್ಯಂತ ಯಶಸ್ಸು ಅನ್ನೋದು ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಓಂ ನಮೋ ಮಂಜುನಾಥಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.